ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. SLC ಅನ್ನೋ ಎಕ್ಸಾಮ್ 2026 ಯಾರೆಲ್ಲ ಬರೆದಿದ್ದೀರಾ ನಿಮ್ಮೆಲ್ಲರೂ ಕೂಡ ಗುಡ್ ನ್ಯೂಸು. ಹೌದು, SLC ಅನ್ನೋ ಎಕ್ಸಾಮ್ 2026ರ ರಿಸಲ್ಟ್ ಅಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಹೌದು, ಏನು ಬದಲಾವಣೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೇನೆ. ಗಮನವಿಟ್ಟು ಕೊನೆವರೆಗೆ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. 2-3 ನಿಮಿಷ ಆಗ್ಬೋದು. ಗಮನವಿಟ್ಟು ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿದ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಇದೇ ರೀತಿ ನಿಮಗೆ ನಿಮ್ಮ ರಿಸಲ್ಟ್ ಬರೋರಿಗೆ ಮಾಹಿತಿ ಕೊಡ್ತೇವೆ. ಮತ್ತೆ ರಿಸಲ್ಟ್ ಬಂದ್ಮೇಲೆ ನಿಮಗೆ ರಿಸಲ್ಟ್ ಚೆಕ್ ಮಾಡುವ ಡೈರೆಕ್ಟ್ ಲಿಂಕ್ ಅನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಆ ಒಂದು ಲಿಂಕ್ ಇಂದ ನೀವು ಎಲ್ಲರಿಗಿಂತ ಮೊದಲು ರಿಸಲ್ಟ್ ನ ಚೆಕ್ ಮಾಡಬಹುದು. ಲಿಂಕ್ ಬೇಕು ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ನಿಮಗೆ 10th ಅಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಈ ಒಂದು ಮಾಹಿತಿನ ತಿಳಿಸಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಇವಾಗ ಕೋರ್ಟ್ ಇಂದ ಮತ್ತೊಂದು ಆದೇಶ ಬಂದಿದೆ. 2026ರ ಅನ್ನೋ ಎಕ್ಸಾಮ್ ಯಾರೆಲ್ಲ ಬಂದಿದ್ರ ನಿಮಗೆ ಯಾವುದೇ ರೀತಿ ಗ್ರೇಡ್ ಸಿಸ್ಟಮ್ ಇರೋದಿಲ್ಲ, ಮಾರ್ಕ್ಸ್ನೇ ಕೊಡ್ತಾರೆ. ಅಂದ್ರೆ 625ಕ್ಕೆ ನಿಮ್ಮ ರಿಸಲ್ಟ್ ಕೊಡ್ತಾರೆ. ಈ ವರ್ಷ 2026ರಲ್ಲಿ ಯಾವುದೇ ರೀತಿ ಹಿಂದಿ ವಿಷಯದ ಗ್ರೇಡ್ ಇರೋದಿಲ್ಲ, ಏನಿದ್ರು ಮಾರ್ಕ್ಸ್ನೇ ಕೊಡ್ತಾರೆ. 625 ಮಾರ್ಕ್ಸ್ಗೆ ನಿಮ್ಮ ರಿಸಲ್ಟ್ನ ಹೊರಡಿಸ್ತಾರೆ. ನೀವೆಲ್ಲ ಅನ್ಕೊಂಡಿದ್ರಿ ಹಿಂದಿ ಗ್ರೇಡ್ ಕೊಡ್ತಾರೆ, 525 ಮಾರ್ಕ್ಸ್ಗೆ ಮಾತ್ರ ರಿಸಲ್ಟ್ ಮಾಡ್ತಾರಂತ. ಇಲ್ಲ, ಈ ವರ್ಷ ನಿಮಗೆ 625ಕ್ಕೆ ರಿಸಲ್ಟ್ ಕೊಡ್ತಾರೆ. ಇದು ಕೋರ್ಟ್ನ ಅಂತಿಮ ಆದೇಶ. ಎಲ್ಲರಿಗೂ ಗೊತ್ತಿರಬೇಕು. ನಿಮ್ಮ ಫ್ರೆಂಡ್ಸ್ ಯಾರು ಗೊತ್ತಿಲ್ಲ ಅವ್ರಿಗೂ ಶೇರ್ ಮಾಡಿ. ಡೋಂಟ್ ವರಿ. ತುಂಬಾ ಜನ ಅನ್ಕೊಂಡಿದ್ರಿ ಅಯ್ಯೋ ನಾನು ವರ್ಷ ಪೂರ್ತಿ ಓದಿದೆ ಆದ್ರೆ ನಮಗೆ ಮಾರ್ಕ್ಸ್ನ ಕೊಡೋದಿಲ್ಲ ಅಂತ. ಆಗಿಲ್ಲ, ಈ ವರ್ಷ ಮತ್ತೆ ಬದಲಾವಣೆ ಮಾಡಿದ್ರು. ಈ ವರ್ಷ ನಿಮಗೆ ಕಳೆದ ವರ್ಷದ ಪ್ರಕಾರ ಈ ವರ್ಷ ಕೂಡ ನಿಮಗೆ 625ಕ್ಕೆ ರಿಸಲ್ಟ್ನ ಬಿಡ್ತಾರೆ. ಹಿಂದಿಯಲ್ಲಿ ಯಾವುದೇ ರೀತಿ ಈ ವರ್ಷ ಗ್ರೇಡ್ ಇರೋದಿಲ್ಲ. ಮುಂದಿನ ವರ್ಷದಿಂದ 2026 ಮತ್ತು 27 ಸಾಲಿನಿಂದ ಮುಂದಿನ ವರ್ಷ ಗ್ರೇಡನ್ನು ಕೊಡ್ತಾರೆ. ಈ ವರ್ಷ ಯಾವುದೇ ರೀತಿ ಗ್ರೇಡ್ ಇರೋದಿಲ್ಲ. ಈ ಒಂದು ಮಾಹಿತಿ ಯಾರು ಗೊತ್ತಿಲ್ಲ ನಿಮ್ಮ ಫ್ರೆಂಡ್ಸು ಅವ್ರಿಗೂ ಶೇರ್ ಮಾಡಿ. ಮತ್ತೆ ತುಂಬ ಜನ ಕೇಳ್ತಾ ಇದ್ರಿ ರಿಸಲ್ಟ್ ಯಾವಾಗ ಬರುತ್ತಂತ. ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಡೆ. ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ರಿಸಲ್ಟ್ ಬಗ್ಗೆ ಇರುವಂತಹ ಎಲ್ಲ ಸಮಸ್ಯೆಗಳು, ಡೌಟ್ಗಳು ಕ್ಲಿಯರ್ ಆಗ್ತವೆ. ನೋಡ್ಕೊಳ್ಳಿ ಆ ಒಂದು ವಿಡಿಯೋನ. ಮತ್ತೆ ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತೆ ನಿಮ್ಮ ಅಭಿಪ್ರಾಯ ಏನು, ಗ್ರೇಡ್ ಒಳ್ಳೆಯದಾ ಅಥವಾ ಮಾರ್ಕ್ಸ್ ಒಳ್ಳೆಯದಾ, ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಆಲ್ ಬೆಸ್ಟ್. ಭಯ ಪಡೋಕೋಬೇಡಿ. ಥ್ಯಾಂಕ್ ಯು ಸೊ ಮಚ್.